ಈಗ ಮಂಜುನಾಥ್ ಅವರು ಉತ್ತರ ಕೊಡ್ಲಿ. ಎಕ್ಸಾಕ್ಟ್ಲಿ ಸುಷ್ಮಾ ಮೇಡಮ್, ಥ್ಯಾಂಕ್ ಯು. ನೀವು ನನ್ನ ಮುಂದಿನ ಪ್ರಶ್ನೆಗೆ ಅವಕಾಶ ಮಾಡಿಕೊಟ್ರಿ. ಈಗ ಇದಕ್ಕೆ ಸಂಜಯ್ ಅವರು ಉತ್ತರ ಕೊಡ್ಲಿ, ಹಾಗೆ ಮಂಜುನಾಥ್ ಅವರು ಉತ್ತರ ಕೊಡ್ಲಿ. ನಾನು ಪದಗಳನ್ನ ಬಳಕೆ ಮಾಡೋದನ್ನ ಕೆಲವೊಂದ್ ಕಡೆ ಡೆಲಿಬ್ರೇಟ್ ಆಗಿ ಅವಾಯ್ಡ್ ಮಾಡ್ತಿದ್ದೀನಿ ಸರ್. ಕೇಳಿಸ್ಕೊಳ್ಳಿ. ಇಲ್ಲ, ಗೊತ್ತಾಗ್ಬೇಕು ಸರ್ ಅಭಿಮಾನದ ಕಲ್ಚರ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿ. ನೀವು ಇದನ್ನ 10ನೇ ಕ್ಲಾಸ್ ಫೇಲು ಕಾಂಬೋಡಿಯಾ ನೀವ್ ಏನೇ ಹೇಳಿ ಕೇಳಿಸ್ಕೊಳ್ಳಿ ಸರ್. ಕೇಳಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಇದನ್ನ ನೋಡೋರ್ಗೆ ಎಷ್ಟು ಕಷ್ಟ ಆಗ್ಬೇಡ. ಕೇಳಿಸ್ಕೊಳ್ಳಿ ಸರ್. ಈ ಡ್ಯಾಶ್ ಗಂಡ್ಸಲ್ಲ ಅಂತ ಗೊತ್ತಾಗಿ ಡ್ಯಾಶ್ ಅವಾಗ್ಲೇ ಡಿವೋರ್ಸ್ ಕೊಟ್ಟಿದ್ಲು, ಬಂತು ಹೆಣ್ಮಗಳ ವಿಚಾರ. ಅದು ಎಲ್ ಮರ್ಯಾದೆ ಹೋಗುತ್ತೋ ಅಂತ ಹೇಳಿ ಅವ್ನ ಕಾಲಿಗೆ ಬಿದ್ದು ಡಿವೋರ್ಸ್ ಕ್ಯಾನ್ಸಲ್ ಮಾಡ್ಕೊಂಡ. ಇನ್ನೂ ಒಂದು ಓದ್ತೀನಿ ಸರ್. ಡ್ಯಾಶ್ ನಗರದ ಉಕ್ಕಿನ ಮಹಿಳೆ ಚಾಮುಂಡೇಶ್ವರಿ ತಾಯಿ ನಮ್ ಡ್ಯಾಶ್ ಕರ್ನಾಟಕದ ಡ್ಯಾಶ್ ಕಣೋ ಜುಟ್ಟು ಏನ್ ಸರ್ ಇದು? ಇದಕ್ ನೀವ್ ಹೇಳ್ತೀರಾ 10ನೇ ಕ್ಲಾಸ್, ಕೆಲವರಿಗೆ ಅರ್ಥ ಆಗೋದಿಲ್ಲ. ಇಲ್ಲ ಸುದೀಪ್ ಅವ್ರು ಹೇಳಿ ಪ್ರವೋಕ್ ಆಗ್ಲಿಲ್ಲ, ವಿಜಯಲಕ್ಷ್ಮಿ ಅವ್ರು ಹೇಳಿ ಪ್ರವೋಕ್ ಆಗ್ಲಿಲ್ಲ, ಯಾರೋ ಗೊತ್ತಾಗದೇ ಇರೋರು ಕುತ್ಕೊಂಡು ಮಾತನಾಡ್ತಿದ್ದಾರೆ. ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಈಗ ಪ್ರತಿಯೊಬ್ಬ 10ನೇ ಕ್ಲಾಸ್ 8ನೇ ಕ್ಲಾಸ್ 12ನೇ ಕ್ಲಾಸ್ ಹುಡುಗರುಗಳ ಹತ್ರ ಮೊಬೈಲ್ ಸಿಕ್ಬಿಟ್ಟಿದೆ. ಅವ್ರವ್ರದ್ದು ಒಂದು ಫ್ಯಾನ್ ಪೇಜ್ ಗಳು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಜೆನ್ಜಿ ಜನರೇಷನ್ ಏನಾಗ್ಬಿಟ್ಟಿದೆ, ಮುಂಚೆ ನಮ್ಗೆ ನಮ್ಮ ಅಪ್ಪ ಅಮ್ಮಂದ್ರು ಹೊಡೆಯೋರು, ಸ್ಕೂಲಲ್ಲೂ ಟೀಚರ್ಸ್ ಗಳು ಹೊಡೆಯೋರು, ನಾವು ಒಳ್ಳೆ ಬುದ್ಧಿ ಕಲ್ತಿದ್ದೀವಿ. ಇವಾಗ ಟೀಚರ್ಸ್ ಗಳು ಹೊಡೆಯೋದಿಲ್ಲ, ಮನೇಲಿ ಅಪ್ಪ ಅಮ್ಮಂದ್ರು ಹೊಡೆಯೋದಿಲ್ಲ. ಇವ್ರಿಗೆ ಹೆಂಗ್ ಬೇಕಂಗ್ ಹೋಗ್ತಾ ಇದಾರೆ. ಸಾರಿ, ನನಗೆ ನಗು ಬರ್ತಿದೆ. ಏನ್ ಹೇಳ್ತಿದ್ದೀನಿ, ಮೊಬೈಲ್ ಇರೋದು ಕೇವಲ ಜೆನ್ಸಿಗಳ ಹತ್ರ 10 ವರ್ಷ 12 ವರ್ಷ 18 ವರ್ಷ ಕಾಮೆಂಟ್ ಮಾಡ್ತಿದಾರಾ? ಜೆನ್ಸಿಗಳು ನಿಮ್ಮ ಜನರೇಷನ್ ಗಿಂತ ಫಾರ್ ಮೋರ್ ಶಾರ್ಪ್ ಸರ್. ಅವರಿಗೆ ಲೀಗಲ್ ಕಾನ್ಸಿಕ್ವೆನ್ಸಸ್ ನಮ್ಗಿಂತ ನಿಮ್ಗಿಂತ ಚೆನ್ನಾಗಿ ಇದನ್ನ ಜನ್ಸಿ ಮಕ್ಕಳು ಕುತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗ್ ಕಾಮೆಂಟ್ ಮಾಡ್ತಾರೆ ಅಂತ ನಾನು ಮತ್ತೆ ಹೇಳ್ತೀನಿ ಸರ್. ಪರ್ಸೆಂಟೇಜ್ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಎಷ್ಟು ಪರ್ಸೆಂಟೇಜು? ಹಾಗಾದ್ರೆ ದರ್ಶನ್ ಅವರಿಗೆ, ಸುದೀಪ್ ಅವರಿಗೆ ಯಾರು ಮೆಚೂರ್ ಇರೋರು, ಲಿಟ್ರೇಟ್ ಇರೋರು, ವಿದ್ಯಾಭ್ಯಾಸ ಮಾಡ್ಕೊಂಡಿರೋರು, 20 ವಯಸ್ಸಿನ ಮೇಲಿರೋರು ಫ್ಯಾನ್ಗಳು ಇಲ್ವೇ ಇಲ್ವಾ? ಮೇಡಮ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಜನ್ಸಿ ಅವರು ಎಷ್ಟಿದ್ದಾರೆ ನೋಡೋದಿಕ್ಕೆ. ಜನ್ಸೀಸ್ ಲ್ಯಾಂಗ್ವೇಜ್ ಅಲ್ಲ ಇದು ಪುಡಿ ಪುಣ್ಯ ಪೋಖ್ರಗಳದ್ದು ಲ್ಯಾಂಗ್ವೇಜ್. ಮೇಡಮ್, ಇದೆಲ್ಲ ಎಕ್ಸಾಂಪಲ್ ಆಗ್ತಿದೆ ಅವ್ರಿಗೆ. ಎಕ್ಸಾಂಪಲ್ ಸೆಟ್ ಮಾಡೋರು ಯಾರೋ ದೊಡ್ಡವ್ರಲ್ವಾ? ಕೊಡೋದ್ ಮಾತ್ರ ಬುದ್ಧಿ ಕಲ್ತ್ ಬಿಡ್ತಾರ. ಯಾಕಂದ್ರೆ ಮೇಡಮ್, ಯಾಕಂದ್ರೆ ಸಂಸ್ಕೃತಿ ಆ ಡಿಸಿಪ್ಲಿನ್ ನಮಗ್ ಕಲ್ಸಿದ್ರು, ನಾವ್ ಅದಕ್ಕೆ ಕಲ್ತಿದೀವಿ ಮೇಡಮ್. ಹಾಗಾಗಿ ತುಂಬಾ ಚೆನ್ನಾಗಿರ್ತಾ ಇದೆ ಈ ಕಾಲದಲ್ಲೆಲ್ಲ ಮುಂಚೆಯಿಂದನು. ಬಟ್ ಹೇಳ್ಬೇಕಂದ್ರೆ ಈ ಕಾಲದಲ್ಲಿ ಕಮೆಂಟ್ ಮಾಡಿದ್ದಾರೆ. ನನ್ನ ವಿಷಯದಲ್ಲಿ ಅರೆಸ್ಟ್ ಗಳ ಆಗೋದಕ್ಕೂ ಮುಂಚೆ ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಾಗ ಪಂಚಾಯತ್ ಹೆಡ್ ಅವ್ನ್ ಯಾರೋ ಪುಣ್ಯಾತ್ಮ, ಅವ್ನ್ ಜನ್ಸಿಗ್ ಸೇರಿರೋನ 42 ವರ್ಷ ಅಯ್ಯಪ್ಪನ್ಗೆ. ಈ ರಮ್ಯಾ ಅವ್ರ ವಿಚಾರದಲ್ಲಿ ಅರೆಸ್ಟ್ ಆದವರೆಲ್ಲ ಜನ್ಸಿನ ಸಂಜಯ್ ಅವರ, ಮಂಜುನಾಥ್ ಅವರು? ಮೇಡಮ್, ನಾನ್ ಜೆನ್ಜಿ ಅಂತ ಹೇಳ್ತಾ ಇಲ್ಲ, ಜೆನ್ಜಿ ಬಗ್ಗೆ ಮಾತಾಡೋಕ್ ಹೋಗಲ್ಲ. ಸೊ ಮೇನ್ ಆಗಿ ಇಲ್ಲಿ ಒಂದು ಅದ್ರ ಬಗ್ಗೆ ಅವ್ರು ಸಾರ್ ಹೇಳ್ತಿದ್ರು ಇಷ್ಟಕ್ಕೆ ಮುಂಚೆ, ಫ್ರೀಡಮ್ ಅಂಡ್ ಆಕ್ಸೆಸಿಬಿಲಿಟಿ ಟು ಇಂಟರ್ನೆಟ್. ಸೊ ಇದು ಒಂದು ಮೇನ್ ರೀಸನ್. ಒಂದು ಸೆಕೆಂಡ್ ಥಿಂಗ್, ತಡೆ ಕಟ್ಟೋರು ಯಾರಿಲ್ಲ ಮೇಡಮ್. ಫಿಲಿಂ ಇಂಡಸ್ಟ್ರಿಯಲ್ಲಿ ಮೂವಿದಲ್ಲೇ ತೋರಿಸ್ತಿದ್ದಾರೆ, ಬೊಯ್ಯೋದು ಎಲ್ಲ. ನೀವೇನ್ ಮಾಡ್ತಾ ಇದೀರಾ ಜರ್ನಲಿಸಮ್ ಅಲ್ಲಿ ಕುಂತು? ಏನಕ್ಕೆ ಪ್ರಶ್ನೆ ಮಾಡ್ತಿಲ್ಲ ನೀವು? ಏನಕ್ಕೆ ಸಮಾಜಕ್ಕೆ ಈ ತರ ಮಾಡ್ಬಾರ್ದು? ಈಗಲ್ಲ ಮೇಡಮ್, ಈಗಲ್ಲ. ಮೂವಿ ಬಂದಾಗ ನೀವು ರಿಲೀಸ್ ಮಾಡಿಸ್ಬೇಡಿ. ಬೋರ್ಡ್ ಇರುತ್ತಲ್ಲ, ರೆಸ್ಪೆಕ್ಟಿವ್ ಬೋರ್ಡ್ ಮೇಲೆ ನೀವು ಏನಕ್ಕೆ ಕ್ವಶನ್ ಕೇಳಲ್ಲ ಹೋಗಿ, ನೀವು ಏನಕ್ಕೆ ಈ ತರ ಮೂವೀಸ್ ನೆಲ್ಲ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಇದನ್ನ ಏನಕ್ಕೆ ನೀವು ಅಪ್ರೂವ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದನ್ನು ಮೀಡಿಯಾ ರೆಸ್ಪಾನ್ಸಿಬಿಲಿಟಿ. ಇವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೈದಾಡ್ಕೊಂಡ್ರು ಮೀಡಿಯಾ ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿಯನ್ನು ಪ್ರತಿಯೊಬ್ಬರಿಗೂ ಇದೆ ಜವಾಬ್ದಾರಿ. ನೀವು ನಿಮ್ಮಷ್ಟು ಇಂಪ್ಯಾಕ್ಟ್ಫುಲ್, ನಿಮ್ಮಷ್ಟು ಪವರ್ಫುಲ್ ಯಾರು ಇಲ್ಲ ಮೇಡಮ್. ಮೇಡಮ್, ನೀವು ಮಾತಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಾಗ್ಲಿ, ಹೈಕೋರ್ಟ್ ಅಲ್ಲಾಗ್ಲಿ ಲಾ ಪಾಸ್ ಆಗೋದು. ನಿಮ್ಮಷ್ಟು ಪವರ್ಫುಲ್ ಯಾರು ಇಲ್ಲ. ಕಾನೂನು ಏನಾದ್ರು ಡಿಸಿಷನ್ ತಗೋಬೇಕಂದ್ರೆ ಜರ್ನಲಿಸಮ್ ಇಂದಾನೆ ಆಗೋದು ಮೊದಲದು. You have to get educated, sir. ಅಲ್ಲಲ್ಲ, ಜನರ ಶಕ್ತಿ, ಒಂದ್ ನಿಮಿಷ ಸರ್, ಜನರ ಶಕ್ತಿ ಜರ್ನಲಿಸಂ ಶಕ್ತಿಗಿಂತ ಫಾರ್ ಮೋರ್ ಪವರ್ಫುಲ್ ಸರ್. ಜನರ ಕ್ಯಾಟಗರಿಯಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ. ಜರ್ನಲಿಸಂ ಪಕ್ಕಕ್ಕಿಡೋಣ ಸರ್. ನಾನು ಆಚೆ ಹೋದಾಗ ಸಾಮಾನ್ಯ ಪ್ರಜೆ, ನೀವು ಕೂಡ ಒಂದು ಉದಾಹರಣೆ, ದರ್ಶನ್ ಅವರ ಅಭಿಮಾನಿಯಾಗಿ ದರ್ಶನ್ ಅವರ ಹೆಸರಲ್ಲಿ ಇರುವ ಫೇಕ್ ಅಕೌಂಟ್ ಗಳನ್ನ ಕಡಿವಾಣ ಹಾಕ್ಲಿಕ್ಕೆ ನೀವೇನ್ ಮಾಡಿದೀರಾ ಅದನ್ನ ಹೇಳ್ಬಿಡಿ, ಮಿಕ್ಕಿದ ಆಮೇಲೆ ಮಾತಾಡೋಣ. ದರ್ಶನ್ ಅವರ ಹೆಸರಲ್ಲಿರುವ ಫೇಕ್ ಅಕೌಂಟ್ ಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಲೀಗಲ್ ಸ್ಟೆಪ್ ನೀವೇನ್ ತಗೊಂಡಿದ್ದೀರಿ ಮಂಜುನಾಥ್ ಅವರೇ? ಒಂದು ಎಕ್ಸಾಂಪಲ್ ಕೊಡಿ, ಮಿಕ್ಕಿದ ಆಮೇಲೆ ಮಾಡಿರಂತ.
ಮೇಡಮ್ ಇಲ್ಲ ಮೇಡಮ್, ಈಗ ಜರ್ನಲಿಸಂ ಪವರ್ಫುಲ್ ಪೊಸಿಷನ್ ಅಲ್ಲಿ ಇರೋ ಉತ್ತರ ಕೊಡ್ಬೇಕು. ಯು ಕಾಂಟ್ ಎಸ್ಕೇಪ್. ಮಂಜುನಾಥ್ ಅವರೇ, ನೀವು ಜರ್ನಲಿಸಂ ಪಾಠ ಮಾಡ್ತಿದ್ರಿ, ಅದನ್ನ ಬಹಳ ವಿನಮ್ರವಾಗಿ ನಾನು ಅದನ್ನ ಸ್ವೀಕಾರ ಮಾಡ್ತಾ, ನೀವ್ ಹೇಳಿ ದರ್ಶನ್ ಅವರ ಅಭಿಮಾನಿಯಾಗಿ ದರ್ಶನ್ ಅವರ ಹೆಸರನ್ನ ಬೇಕಾಬಿಟ್ಟಿ ಬಳಕೆ ಮಾಡ್ಕೊಳ್ತಿರುವವರ ವಿರುದ್ಧವಾಗಿ ಆಸ್ ಅಭಿಮಾನಿ ನೀವೇನ್ ಕ್ರಮ ಕೈಗೊಂಡಿದ್ದೀರಾ? ಮೇಡಮ್, ನಾವು ನಮ್ಮವರಿಗೆಲ್ಲ ಹೇಳೋದೇನಂದ್ರೆ ಇದೆಲ್ಲ ಲೀಗಲ್ ಆಕ್ಷನ್ ಇಲ್ಲ ಮೇಡಮ್, ನಾಟ್ ಲೀಗಲ್ ಆಕ್ಷನ್. ಮೇಡಮ್, ನಾನು ಈಗ ಆ ಉದ್ದೇಶಕ್ಕೆ ಇಲ್ಲಿಗೆ ಬಂದಿರೋದು ಇವತ್ತು. ಮೇಡಮ್ ಒಂದ್ ಕೇಳಿ, ಕಂಪ್ಲೇಂಟ್ ಗಿಂತ ಮುಂಚೆ ಕೊಟ್ಟಿಲ್ಲ ಮೇಡಮ್, ನಾನು ಎಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಅಂದ್ರೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು, ಇನ್ನೊಬ್ಬರ ಮೇಲೆ ಅದು ವೆರಿ ಈಸಿ ಸರ್. ಬಟ್ ನಾವೇನ್ ಮಾಡ್ತಿದೀವಿ, ನಾವ್ ಅಟ್ಲೀಸ್ಟ್ ಇವತ್ತು ಕಾರ್ಯಕ್ರಮ ಮಾಡ್ತಿದೀವಿ. ಥ್ಯಾಂಕ್ ಯು ಸೋ ಮಚ್. ನಾನು ಸರಿ ಅಂತ ಹೇಳ್ತಾ ಇಲ್ಲ, ನಾನು ಅದ್ರ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಸಮಾಜದಲ್ಲಿ ಒಂದು ಎಜುಕೇಶನ್ ತರಬೇಕು, ಇದ್ರ ಬಗ್ಗೆ ಕಟ್ಟುನಿಟ್ಟಾದ ಕ್ರಮ ಇರಬೇಕು. ಈಗ ಮೂವಿದಲ್ಲೇ ಡೈರೆಕ್ಟ್ ಆಗಿ ಗಲೀಜ್ ಮಾತು ಎಲ್ಲ ಬಳಕೆ ಮಾಡಿ ಬೈತಾ ಇದಾರೆ, ಅವಾಗ ಏನ್ ಮಾಡಕ್ಕಾಗುತ್ತೆ? ನಾವ್ ಏನಾದ್ರು ಮಾಡಕ್ಕಾಗುತ್ತೆ ಆಸ್ ಅ ಕಾಮನ್ ಮ್ಯಾನ್? ಹೇಳಿ ನೀವು. ಸರಿ, ಅಲ್ಲಿಗೆ ಯಾವುದೇ ನಟನು ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಯಾವುದೇ ದೊಡ್ಡ ನಟ ಆಗ್ಲಿ ಚಿಕ್ಕ ನಟ ಆಗ್ಲಿ ತಮ್ಮ ಫ್ಯಾನ್ಗಳಿಗೆ ಈ ತರ ಕೆಟ್ಟ ಪದ ಬಳಸುವಂತ ಯಾರು ಹೇಳಲ್ಲ. ಮತ್ತೆ ದೊಡ್ಡ ನಟ ಅನ್ನಿಸ್ಕೊಂಡಿರೋರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಅವ್ರ ಫ್ಯಾನ್ಗಳಿಗೆ, ನೋಡ್ರಪ್ಪ ದಯವಿಟ್ಟು ಇದರ ಕೆಟ್ಟ ಪದ ಯಾರು ಬಳಸಬೇಡಿ ಅಂತ ನಮ್ಮ ಫ್ಯಾನ್ಗಳಲ್ಲ ಅಂತ ಹೇಳಿದ್ರೆ ಇದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ ಮೇಡಮ್. ಬಟ್ ಯಾರು ಹೇಳಲ್ಲ. ಏನ್ ನಾನೊಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ, ಬ್ರೇಕ್ ಇಂದ ಬಂದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರದ್ದು ಯಾವ ಅರ್ಥದಲ್ಲಿ ಹೇಳಿದ್ರು, ಅದಾದ್ಮೇಲೆ ಏನೇನು ಅನರ್ಥಗಳಾಯ್ತೋ ಪಕ್ಕಕ್ಕಿಟ್ಟು ಆನ್ ಅ ವೆರಿ ಸೀರಿಯಸ್ ನೋಟ್, ಚಲನಚಿತ್ರ ರಂಗದ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಇದಕ್ಕೆ? ಅನೇಕ ಅಸೋಸಿಯೇಷನ್ಗಳಿದೆ, ಆ ಅಸೋಸಿಯೇಷನ್ ಅವರ ರೆಸ್ಪಾನ್ಸಿಬಿಲಿಟಿ ಏನು? ಸ್ಟಾರ್ ವಾರ್ ಹೆಸರಲ್ಲಿ ನಡೀತಿರುವ ಪೈರಸಿಯಿಂದ ಹಿಡಿದುಬಿಟ್ಟು ಸ್ಟಾರ್ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗ ಕಾಮೆಂಟ್ ಹಾಕ್ತಿರೋ ಬಗ್ಗೆ, ಹಾಗಾದ್ರೆ ಸಿನಿಮಾ ರಂಗದ ರೆಸ್ಪಾನ್ಸಿಬಿಲಿಟಿ ಏನು? ಇದ್ರ ಬಗ್ಗೆನೂ ಮಾತನಾಡೋಣ. ಹಿಂಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇರುವವರನ್ನ, ಹಾಗೆ ಮತ್ತೊಬ್ಬ ನಟನ ಕೆರಿಯರ್ ಅನ್ನ ಡ್ಯಾಮೇಜ್ ಮಾಡ್ಲಿಕ್ಕೆ ಹೊರಟಿರುವ ಮತ್ತೊಬ್ಬ ಸ್ಟಾರ್ ನಟನ ಅಭಿಮಾನಿಗಳನ್ನ ನಟ್ಟು ಬೋಲ್ಟು ಟೈಟ್ ಮಾಡೋ, ಆನ್ ಅ ವೆರಿ ಸೀರಿಯಸ್ ನೋಟ್, ನಟ್ಟು ಬೋಲ್ಟು ಟೈಟ್ ಮಾಡೋ ಜವಾಬ್ದಾರಿ ಯಾರದ್ದು? ಸರ್ಕಾರದ್ದ, ನಟರದ್ದ, ಸಿನಿಮಾ ರಂಗದ್ದ? ಮಹಾಭಾರತದಲ್ಲಿ ಯೂಶಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ, ಅದಕ್ಕೆ ನಮಗೆ ಆನ್ಲೈನ್ ನಲ್ಲಿ ಉತ್ತರವನ್ನ ಲಗತ್ತಿಸ್ತಾರೆ ನಮ್ಮ ವೀಕ್ಷಕರು. ಆ ಪ್ರಶ್ನೆ ನಾವು ಗಮನಿಸ್ತಾ ಇದ್ವಿ, ಚಿತ್ರರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡುವ ಸಮಯ ಬಂದಿದ್ಯಾ ಅಂತ ಹೇಳಿ. 80% ಸರ್, ಬಾಮಾ ಹರೀಶ್ ಸರ್ ಹಾಗೆ ಸುಷ್ಮಾ ಅವರು ಕೂಡ ಸಂಪರ್ಕದಲ್ಲಿದ್ರೆ, ನಾಗೇಂದ್ರ ಸರ್ ಕೂಡ ಸಂಪರ್ಕದಲ್ಲಿದ್ರೆ, 80% ಜನ ಕನ್ಸದೆ ಹೌದು ನಟ್ಟು ಬೋಲ್ಟು ಟೈಟ್ ಮಾಡಲೇಬೇಕು. ಇಲ್ಲಿ ಪ್ರವೋಕ್ ಮಾಡೋ ನಟರು, ನಟರ ಜೊತೆಯಲ್ಲಿ ಇರುವವರು, ಹಾಗೆ ಅಭಿಮಾನಿಗಳು ಅಂತ ಅನಿಸ್ಕೊಳ್ಳುವ ಸೋಕಾಲ್ ಜನರು ಎಲ್ಲರದು ನಟ್ಟು ಬೋಲ್ಟು ಟೈಟ್ ಮಾಡಬೇಕು. ಸರ್, ಯಾರ ರೆಸ್ಪಾನ್ಸಿಬಿಲಿಟಿ ಇದು? ಸರ್ಕಾರದ, ಮಾಧ್ಯಮದ, ಸಿನಿಮಾ ರಂಗದ್ದೇನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಸಿನಿಮಾ ರಂಗದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ, ಇಲ್ಲ ಅಂತಲ್ಲ. ನಾನು ಹೇಳೋದು ಇದು ನಮ್ಮ ಸುಷ್ಮಾ ಹೇಳ್ದಂಗೆ ಸೈಬರ್ ಕ್ರೈಮ್ ಯಾರೇ ಅಲ್ಲಿ ಮುಖಾಂತರನೇ ಟೈಟ್ ಮಾಡಬೇಕು ಹೊರತು, ಯಾಕಂದ್ರೆ ಚೇಂಬರ್ ಆಗಲಿ ಅವರು ಕಾನೂನಾತ್ಮಕವಾಗಿ ಯಾವುದೇ ತರ ಆಕ್ಷನ್ ತಗೊಳ್ಳಿಕ್ ಬರಲ್ಲ. ಇದೇನಾದ್ರೂ ಪೊಲೀಸ್ ಕಾನೂನಾತ್ಮಕವಾಗಿ ಇದನ್ನು ಟೈಟ್ ಮಾಡಬೇಕು, ಯಾಕಂದ್ರೆ ಅವ್ರ ಕರ್ತವ್ಯ ಜಾಸ್ತಿ ಇದೆ. ಬಟ್ ಅಭಿಮಾನ ಅನ್ನೋದು ಸರ್, ಇಟ್ಸ್ ಮೋರ್ ಆಫ್ ಎಮೋಷನಲ್. ಹಿಂಗಾಗಿ ಯಾರೆಲ್ಲರ ಹೆಸರಲ್ಲಿ ಅಭಿಮಾನಿಗಳು ಈ ರೀತಿಯ ಕೆಟ್ಟದಾಗ ಮಾತನಾಡ್ತಿರ್ತಾರೆ. ಗಣೇಶ್ ಸರ್ ಕೂಡ ಹೇಳಿದಾಗೆ ಒಂದು ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದ ಬಂದ್ರೆ ಅಟ್ಲೀಸ್ಟ್ ಒಂದು 10% ಕಮ್ಮಿ ಆಗಲಿ. ಈಗ ನಟನ ಜವಾಬ್ದಾರಿ ಅಲ್ವಾ? ಆ ನಟನನ್ನ ಹಾಕೊಂಡು ಚಿತ್ರವನ್ನ ಮಾಡುವ ನಿರ್ಮಾಪಕರು, ನಿರ್ದೇಶಕರು, ಆ ತಂತ್ರಜ್ಞರು, ಅವ್ರ ರೆಸ್ಪಾನ್ಸಿಬಿಲಿಟಿ ಕೂಡ ಅಲ್ವಾ ಸರ್? ಒಂದು ಚಿತ್ರತಂಡವಾಗಿ ಬಂದು ಬೇರೆ ಚಿತ್ರದ ಬಗ್ಗೆ ಅಸಭ್ಯವಾಗಿ ಮಾತನಾಡಬೇಡ್ರಪ್ಪ, ನಮ್ ಚಿತ್ರದ ಬಗ್ಗೆನೂ ನಾಳೆ ದಿನ ಮಾತನಾಡ್ತಾರೆ. ಕಷ್ಟನಾ ಸರ್ ಅದು ಮಾತನಾಡೋದು? ಅವ್ರ ರೆಸ್ಪಾನ್ಸಿಬಿಲಿಟಿನೇ ಅಲ್ವಾ ಅದು? ಇದು ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ ಮೇಡಮ್. ಇದು ಪ್ರತಿಯೊಬ್ಬ ಚಿತ್ರರಂಗದ, ಸರ್ಕಾರದ, ಮತ್ತೆ ಸಮಾಜದ ಜೊತೆಗೆ ನಿಮ್ಮ ಮೀಡಿಯಾದೆಲ್ಲವೂ ಕೂಡ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ಇದರಲ್ಲಿ. ಈ ತರದ ಎಷ್ಟು ರೆಸ್ಪಾನ್ಸಿಬಿಲಿಟಿ ಪಾಲನೆ ಆಗ್ತಾ ಇದೆ ಹಾಗಾದ್ರೆ? ಸೇಮ್ ಪ್ರಶ್ನೆ ನಾಗೇಂದ್ರ ಸರ್ಗೂ. ಫಸ್ಟ್ ಸುಷ್ಮಾ ಮೇಡಮ್ ಹೇಳಿ. ನೋಡಿ, ಇದು ಬಂದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದ್ದಿದ್ರೆ ಇವತ್ತು ಈ ಪ್ರಮೇನೆ ಬರ್ತಾ ಇರ್ಲಿಲ್ಲ ನಮ್ಗೆ. ಒಂದು, ಇವರು ಕಲೆಯಲ್ಲಿ ಇದು ಹೊರಗಡೆ ಎಲ್ಲಾ ಕಡೆ ನಡೀತಾ ಇದೆ ಅಂತಾರಲ್ಲ, ಹೌದು. ಬಟ್ ಸಿನಿಮಾ ರಂಗದಲ್ಲಿ ಬಹಳ ಬೇಗ ನಮ್ಗೆ ಅಟ್ಯಾಕ್ ಆಗ್ತಾರೆ. ಜೊತೆಗೆ ನೀವು ಗಂಡ್ ಮಕ್ಳು ಗಲಾಟೆ ಮಾಡ್ಕೊಳ್ಳೋದನ್ನ ಚೇಂಬರ್ ಅನ್ನೋದು ಒಂದಿದೆ, ಅಲ್ಲಿ ಸಾರ್ಟ್ ಔಟ್ ಮಾಡ್ತಾರೆ. ಅದಕ್ಕೂ ಮೀರಿ ಅಭಿಮಾನಿಗಳು ಏನಾದ್ರು ಮಾಡಿದಾಗ ಅದಕ್ಕೆ ಚೇಂಬರ್ ಅವ್ರಿಗೆ ಹಿಡ್ತಾ ಇರಲ್ಲ. ಯಾಕೆಂದ್ರೆ ಇದು ಒಂದು, ನಾನು ಪ್ರತಿ ಸತಿನೂ ಹೇಳಿದ್ದೀನಿ, ನಮ್ಮ ಫ್ಯಾನ್ಸ್ ಗಳು ಅಂದ್ರೆ ಒಂದು ಡ್ರೈವರು ಇರ್ತಾನೆ, ಒಂದು ಕ್ಲೀನರು ಇರ್ತಾನೆ, ಒಬ್ಬ ರೆಸ್ಟೋರೆಂಟ್ ಓನರು ಇರ್ತಾನೆ. ಅವ್ರವ್ರ ಐಕ್ಯೂ ತಕ್ಕಂತೆ ಅವ್ರ ಹೀರೋನೇ ಪಾಲಿಸೋದು. ಹೀರೋಗಳು ಮುಂದೆ ಬಂದು ಒಂದು ಮಾತುಗಳನ್ನ ಆಡಿ ಇಂಥ ಮಾತಾಡೋರು ನನ್ನ ಫ್ಯಾನ್ಸ್ ಅಲ್ಲ, ಆಗಕ್ ಸಾಧ್ಯ ಇಲ್ಲ, ನನ್ನ ನೆಟ್ಟಲ್ಲಿ ಯಾವತ್ತಾದ್ರೂ ಈ ತರ ನೋಡಿದೀರಾ ಅಂತ ಒಂದು ಸತಿ ಪ್ರಶ್ನಿಸ್ಬಿಟ್ರೆ ನಿಜವಾಗ್ಲೂ ಅಭಿಮಾನ ಇರೋರು ಒಂದ್ ಹೆಜ್ಜೆ ಹಿಂದೆ ಇಡ್ತಾರೆ. ಅದು ಮೇಲೂ ಹಿಂಗ್ ಮಾಡಿದ್ರೆ ಪೋಲಿ ಪುಂಡ್ರಿಗೆ ಅದಕ್ಕೆ ಹಿಡ್ತಾ ಯಾರು ಮಾಡಕ್ಕಾಗಲ್ಲ. ಸೈಬರ್ ಕ್ರೈಮೇ ಮಾಡಕ್ ಸಾಧ್ಯ. ಆದ್ರೆ ಸೈಬರ್ ಕ್ರೈಮ್ಗೆ ನಾವು ಚಿತ್ರರಂಗದಿಂದ ನಾವು ಬಹಳ ಕಠಿಣವಾಗಿ ನಾವು ಒಂದು ಸ್ಟೆಪ್ ತಗೊಳ್ಳೇಬೇಕು. ವಿ ಹ್ಯಾವ್ ಟು.
ಯಾಕೆಂದ್ರೆ ಇದು ಕಾಮನ್ ಮ್ಯಾನ್ ನೀವ್ ಏನಂತ ಕೇಳ್ತೀರ? ಅಯ್ಯೋ ಇವತ್ತು ಒಂದ್ ಮಗುನ ಸ್ಕೂಲಲ್ಲಿ ಒಂದ್ ಹೊಡೆದ್ರೆ ಕೇಳಲ್ಲ, ಅವ್ ಕಾಂಪೌಂಡ್ ಹೋಗಿ ಎಲ್ಲೋ ಕುಕ್ಕರ್ಸ್ಕೊಂಡ್ ಬಿಡಿಸಿರ್ತಾವ, ಅವಕ್ಕೆ ಏನ್ ಮಾಡಕ್ಕಾಗತ್ತೆ? ನಾನ್ ಹೇಳೋದು ಅನ್ಎಜುಕೇಟೆಡ್ ಅಂತಿರಲ್ಲ, ಅದೇ ಮೊಬೈಲ್ ನಿಡ್ಕೊಂಡು ಈ ದರಿದ್ರವಾಗಿರೋ ಪದಗಳನ್ನ ಜುಟ್ಟು ಪಿಟ್ಟು ಅನ್ಕೊಂಡೆಲ್ಲ ಮಾತಾಡೋದಿಕ್ಕೆ, ಟೈಪ್ ಮಾಡೋದಿಕ್ಕೆ ಇವ್ರಿಗೆ ಬರುತ್ತೆ, ಒಳ್ಳೇದನ್ನ ಮಾತಾಡೋದಿಕ್ ಬರೋದಿಲ್ಲ. ಮೇಡಮ್, ನಾನು ಹೇಳೋದು ಕಲಾವಿದರಿಗೂ ಕೂಡ ಹ್ಯುಮಿಲೇಷನ್ ಆಗ್ಬಿಟ್ಟಿದೆ. ಆಮೇಲೆ ಈಗ ಮೇಡಮ್ ಹೇಳದಾಗೆ ನನ್ಗ್ ತಿಳಿದ ಹಾಗೆ ದರ್ಶನ್ ಅವರಾಗ್ಲಿ, ಸುದೀಪ್ ಅವರಾಗ್ಲಿ, ಅನೇಕ ಕಲಾವಿದರು ಹೇಳಿದ್ದಾರೆ ನನ್ನ ಅಭಿಮಾನಿಗಳು ಇಂಥವ್ರಲ್ಲ, ಹಿಂಗಿರಬಾರ್ದು ಅಂತ. ನಾನು ಅವರ ಸ್ಟೇಟ್ಮೆಂಟ್ಗಳಲ್ಲಾಗ್ಲಿ ಅಥವಾ ಕೆಲವು ವಿಡಿಯೋದಲ್ಲೂ ಕೂಡ ನಾನು ನೋಡಿದೀನಿ, ಅದು ನಿಜ ಹೇಳಿದ್ದಾರೆ. ಅದ್ರ ಮೇಲೂ ಈ ತರ ಮಾಡುವಂತ ಕಿಡಿಗೇಡಿಗಳಿರ್ತಾರೆ ಅಂತಂದ್ರೆ ಇದಕ್ಕೆ ಯಾವ ನಟ್ಟು ಬೋಲ್ಟು ಯಾರು ಇಲ್ಲೇನು ಟೈಟ್ ಮಾಡ್ಬೇಕಾಗಿಲ್ಲ, ಟೈಟ್ ಮಾಡ್ಕೋಬೇಕು. ಈಗ ಸಮಾಜನೇ ಹಂಗಾಗಿರೋದ್ರಿಂದ ಪೊಲೀಸ್ ಇಲಾಖೆ ಬಹಳ ಸ್ಪಷ್ಟವಾದಂತ, ಅಂದ್ರೆ ಸೈಬರ್ ಕ್ರೈಮ್ ಬಹಳ ಸ್ಪಷ್ಟವಾದಂತ ಗಟ್ಟಿ ನಿರ್ಧಾರ ಈಗ ಸುಮೋಟ ತಗೋಬೇಕಾಗುತ್ತೆ ಮೇಡಮ್. ಕೆಲವು ಸಂದರ್ಭದಲ್ಲಿ ಹೇಟ್ ಸ್ಪೀಚ್ ಅನ್ನೋ ಬಿಲ್ ಏನೋ ತರ್ಲಿಕ್ಕೆ ಹೊರಟಿದಾರಂತೆ ಸರ್. ಇದು ಪೊಲಿಟಿಕಲಿಗಿಂತ ಇಂಥ ಈ ಗಬ್ಬು ಮಾತುಗಳೇನ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ಕಡಿವಾಣ ಹಾಕ್ಲಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಸಮಯ ಇದ್ದದಷ್ಟೇ ನಮಗೆ, ನಾನು ಶುರುವಲ್ಲೇ ಹೇಳ್ದಾಗೆ ಅಪ್ಪಟ ಕನ್ನಡ ಚಿತ್ರದ ಅಭಿಮಾನಿಯಾಗಿ ಜರ್ನಲಿಸ್ಟ್ ಅನ್ನೋದನ್ನ ಪಕ್ಕಕ್ಕಿಟ್ಟಿ ನನಗೆ ಮಾರ್ಕ್ ಚಿತ್ರವೂ ಗೆಲ್ಬೇಕು, ಡೆವಿಲ್ ಚಿತ್ರವೂ ಗೆಲ್ಬೇಕು, ಲ್ಯಾಂಡ್ ಲಾರ್ಡ್ 45 ಎಲ್ಲಾ ಚಿತ್ರ ಗೆಲ್ಬೇಕಪ್ಪ. ಯಾಕಂದ್ರೆ ಇದು ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಇದನ್ನ ನಂಬ್ಕೊಂಡಿರೋ ಸಾವಿರಾರು ಕುಟುಂಬಗಳಿದೆ. ಆ ಗೆಲ್ಲೋ ಕಡೆಗೆ ಎಲ್ಲರ ಗಮನ ಹೋಗ್ಲಿ. ಹಿಂಗೆ ಒಬ್ಬರನ್ನ ಬೈದಾಡ್ಕೊಂಡು ಮತ್ತೊಬ್ಬರನ್ನ ಎತ್ತಾಡಿಸುವ ಈ ಸಂಸ್ಕೃತಿ ಪಕ್ಕಕ್ಕೆ ಹೋಗ್ಲಿ. ನಮ್ದು ಚಂದನವನದಷ್ಟೇ ಘಮ ಹರಡ್ಲಿ. ಈ ರೀತಿ ಗಬ್ಬು ನಾರೋದೇನಿದೆ ಹೆಂಗಾರೋ ಮಾಡಿದ ಕಡಿವಾಣ ಹಾಕೋಣ. ಮಾಧ್ಯಮವಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಿದ್ವಿ. ಭಾಮಾರಿ ಸರ್, ಗಣೇಶ್ ಸರ್, ನಾಗೇಂದ್ರ ಸರ್, ಸುಷ್ಮಾ ಮೇಡಮ್, ಹಾಗೆ ಅಭಿಮಾನಿಗಳಾಗಿ ಮಂಜುನಾಥ್, ಹಾಗೆ ಸಂಜಯ್, ನೀವು ಕೂಡ ನಿಮ್ಮ ಪ್ರಯತ್ನ ನೀವು ಮಾಡಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.